Good morning, everyone. I'm Hemavati, lecturer in mechanical engineering from GPT KRPET. So I'm going to take a small session on steels and alloys from the subject materials for engineering for the first semester. So the contents of this session is definition of the steel, in which we are now going to understand what is steel, broad classification of the steel, then definition of plain carbon and alloy steel, properties of low carbon or mild carbon steel, and application of low carbon steel. So at the end of the sessions, we are going to self-evaluate by answering the multi-choice questions. So unit 2 from the subject materials for engineering, unit 2, that is steels and alloys. Let us understand the definition ಏನು ಹೇಳುತ್ತೆ ಅಂದ್ರೆ steel is fundamentally an alloy of iron and carbon, iron with the carbon content varying up to 1.5%. Besides carbon, there are other elements present in the steel. It may also contain other metals like sulfur, silicon, manganese, phosphorus, etc. So definition of a steel ಏನು ಹೇಳುತ್ತೆ ಅಂದ್ರೆ ಅದು ಫಂಡಮೆಂಟಲಿ ಬೇಸಿಕಲಿ ಐರನ್ ಮತ್ತೆ ಕಾರ್ಬನ್. ಸೊ ಸ್ಟೀಲ್ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಏನು ಬರಬೇಕು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಮತ್ತು ಕಾರ್ಬನ್ ಪರ್ಸೆಂಟೇಜ್ ಎಷ್ಟಿರುತ್ತೆ? 1.5% ಇರುತ್ತೆ. ಅಂದರೆ ಆ ಪರ್ಸೆಂಟೇಜು ಯಾವ ವಿತ್ ರೆಸ್ಪೆಕ್ಟ್ ಟು ವಾಟ್? ದಟ್ ಈಸ್ ವಾಲ್ಯೂಮ, ಡೆನ್ಸಿಟಿನ, ವೇಟ ಅಂತ ಅದು ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ವೇಟ್. ಸೊ ಅಂದರೆ 100 grams ಆಫ್ ಫೆರಮ್ ಇದ್ರೆ 100 grams of steel ಅಲ್ಲಿ like 1.5 grams 5 grams of carbon ಇರುತ್ತೆ. ಮಿಕ್ಕಿದ್ದು ಏನಿರುತ್ತೆ that is 98.5 that will be ferrum. So carbon ಅಲ್ದೇನೆ ಬೇರೆ ಎಲಿಮೆಂಟ್ಸ್ ಕೂಡ ಇರುತ್ತೆ which is in a minor quantity. So those metals ನ ನಾವು alloying elements ಅಂತ ನಾವು ಹೇಳ್ತೀವಿ. ಬಟ್ ಇದರಲ್ಲಿ ನೆಗ್ಲಿಜಿಬಲ್ ಅಮೌಂಟ್ ಇರೋದನ್ನ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಬ್ರಾಡ್ ಆಗಿ ನಾವು ಸ್ಟೀಲ್ಸ್ ನ ಕ್ಲಾಸಿಫೈ ಮಾಡಿದಾಗ ನಮ್ಗೆ ಎರಡು ರೀತಿ ಬರುತ್ತೆ. ಒಂದು ಅನ್ಅಲಾಯ್ಡ್ ಸ್ಟೀಲ್ಸ್. ಸ್ಟೀಲ್ ಅಂದ್ರೇನೆ ಐರನ್ ಮತ್ತೆ ಕಾರ್ಬನ್. ಸೊ ಅದಕ್ಕೆ ಅಲಾಯಿಂಗ್ ಮಾಡಿರಲ್ಲ ಅಂತ, ಅಂದ್ರೆ ಬೇರೆ ಯಾವುದೇ ಎಲಿಮೆಂಟ್ಸ್ ನಾವು ಆಡ್ ಮಾಡಿರಲ್ಲ. ಇಟ್ ಈಸ್ ಓನ್ಲಿ ಐರನ್ ಅಂಡ್ ಕಾರ್ಬನ್ ಇರುವಂತದ್ದಕ್ಕೆ, ಅಥವಾ ಇನ್ನೊಂದು ಹೇಗೆ ಹೇಳ್ಬೋದು ಅಂದ್ರೆ ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂತ ಹೇಳ್ಬೋದು. ಸೊ ಏನು ಬೇರೆ ಯಾವ ಎಲಿಮೆಂಟ್ ಇಲ್ದಾನೆ ಕಾರ್ಬನ್ ಪ್ರಿಡಾಮಿನೆಂಟ್ ಆಗಿ ಇರುವಂತದ್ದಕ್ಕೆ ಅದನ್ನ ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂತ ನಾವು ಹೇಳ್ತೀವಿ. ಅದು ಬಿಟ್ರೆ ನೆಕ್ಸ್ಟ್ ಅಲಾಯ್ ಸ್ಟೀಲ್ಸ್ ಅಂತ ಹೇಳ್ತೀವಿ. ಸೊ ಅನ್ಅಲಾಯ್ಡ್ ಸ್ಟೀಲ್ಸ್ಗೂ ಅಲಾಯ್ ಸ್ಟೀಲ್ಸ್ ಅಂತ ಎರಡು ರೀತಿ ಬರುತ್ತೆ. ಹಾಗಿದ್ರೆ ಅಲಾಯ್ ಅಂದ್ರೆ ಏನು ಅಂದ್ರೆ ಅಲಾಯ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ two or more metallic elements in order to improve the material properties, which is added to a metal in order to improve the material properties. ಅದನ್ನ ನಾವು ಅಲಾಯ್ ಅಂತ ನಾವು ಹೇಳ್ತೀವಿ. ಸೊ ಈಗ ಫಸ್ಟ್ ನಾವು ಅನ್ಅಲಾಯ್ಡ್ ಸ್ಟೀಲ್ಸ್ ಅಥವಾ ಪ್ಲೇನ್ ಕಾರ್ಬನ್ ಸ್ಟೀಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಸ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ಕಾರ್ಬನ್ ಇಲ್ಲಿ ಪ್ರಿಡಾಮಿನೆಂಟ್ಲಿ ಇರುವಂತದ್ದು. ಸೊ ಅದೇನೇ ಮೆಟೀರಿಯಲ್ ಪರ್ಫಾರ್ಮೆನ್ಸ್ ಪ್ರಾಪರ್ಟೀಸ್ನ ರೆಪ್ರೆಸೆಂಟ್ ಮಾಡುವಂಥದ್ದು, ಲೈಕ್ ಡಿಪೆಂಡ್ ಆಗಿರುವಂಥದ್ದು. ಸೊ ಇದಕ್ಕೆ ಸ್ಟ್ರೆಂಥನಿಂಗ್ ಮತ್ತೆ ಹಾರ್ಡನಿಂಗ್ ಎಫೆಕ್ಟ್ ಇರುತ್ತೆ. ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಮೆಷಿನಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಅಂದ್ರೆ ದ ಎಬಿಲಿಟಿ ಆಫ್ ಅ ಮೆಟೀರಿಯಲ್ ಟು ಗೆಟ್ ಮೆಷಿನ್ಡ್ ಅದೇನಾಗುತ್ತೆ ಕಮ್ಮಿ ಆಗುತ್ತೆ. ಬೇಕಂದ್ರೆ ಆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆದಾಗ ಅದು ಗಟ್ಟಿ ಆಗುತ್ತೆ. ಸೊ ಮೆಷಿನಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ವೆಲ್ಡಬಿಲಿಟಿನೂ ಕೂಡ ಅಷ್ಟೇ, ಈಸಿಯಾಗಿ ನಾವು ಅದನ್ನ ವೆಲ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಿತ್ ದ ಇನ್ಕ್ರೀಸಿಂಗ್ ಕಾರ್ಬನ್ ಕಂಟೆಂಟ್ ನ ಹೆಚ್ಚಿಗೆ ಮಾಡೋದ್ರಿಂದ ಥರ್ಮಲ್ ಕಂಡಕ್ಟಿವಿಟಿ ಅಂದ್ರೆ ಎಬಿಲಿಟಿ ಟು ಟ್ರಾನ್ಸ್ಫರ್ ಹೀಟ್, ಥರ್ಮಲ್ ಅಂತ ಅಂದ್ರೆ ಹೀಟ್. ಸೊ ಹೀಟ್ ಎಬಿಲಿಟಿ, ಥರ್ಮಲ್ ಕಂಡಕ್ಟಿವಿಟಿ ಅಂದ್ರೆ ಹೀಟ್ ಅನ್ನ ಕಂಡಕ್ಟ್ ಮಾಡುವಂತ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ. ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವಂತ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ. ಮ್ಯಾಗ್ನೆಟಿಕ್ ಪರ್ಮೇಬಿಲಿಟಿ ಕೂಡ ಕಮ್ಮಿ ಆಗುತ್ತೆ. ಹಾಗೇನೆ ಕರೋಷನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಕಾರ್ಬನ್ ಕಂಟೆಂಟ್ ನ ಹೆಚ್ಚಿಗೆ ಮಾಡೋದ್ರಿಂದ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ಮೆಷಿನಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಹಾರ್ಡ್ನೆಸ್ ಮತ್ತೆ ಮೆಷಿನಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಅದನ್ನ ಗಟ್ ಮಾಡುವಂತ ನೆಸೆಸಿಟಿ ಬರಲ್ಲ. ಸೊ
ಸೊ ನಾವು ಅದನ್ನ ರಿಲೇಟ್ ಮಾಡ್ಕೋಬಹುದು. ಕಾರ್ಬನ್ ಕಂಟೆಂಟ್ ವೆನ್ ದ ಮೆಟೀರಿಯಲ್ ಇಸ್ ಹಾರ್ಡ್, ಈಗ ಒಂದು ಪ್ರಾಪರ್ಟಿ ನಾವು ಇಟ್ ಈಸ್ ಹಾರ್ಡ್ ಅಂತ ಏನಾದ್ರು ಬರೆದ್ರೆ ಈ ಅದಕ್ಕೆ ಇಂಡೈರೆಕ್ಟ್ ಅದಕ್ಕೆ ರಿಲೇಟೆಡ್ ಆಗೇನೆ ನಾವೇನ್ ಬರಿಬಹುದು ಅಂದ್ರೆ ಇಟ್ ಹ್ಯಾಸ್ ಲೆಸ್ ಮೆಷಿನಬಿಲಿಟಿ ಅಂತ ಬರಿಬಹುದು. ಸೊ ಇಟ್ ಈಸ್ ಆಲ್ ಇಂಟರ್ ರಿಲೇಟೆಡ್. ಸೊ ಹಾಗೇನೆ ಕಾರ್ಬನ್ ಕಂಟೆಂಟ್ ನ ಜಾಸ್ತಿ ಮಾಡಿದಾಗ ಥರ್ಮಲ್ ಕಂಡಕ್ಟಿವಿಟಿ ಮತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಕೂಡ ಡಿಕ್ರೀಸ್ ಆಗುತ್ತೆ, ಮತ್ತೆ ಕರೋಷನ್ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದು ಈ ಸ್ಟೀಲ್ಸ್ ಏನಿದೆ ಇಟ್ ಈಸ್ ರಿಲೇಟಿವ್ಲಿ ಆಫ್ ಲೋ ಕಾಸ್ಟ್ ಸ್ಟೀಲ್ಸ್, ಮತ್ತೆ ಕರೋಷನ್ ರೆಸಿಸ್ಟೆನ್ಸ್ ಕಮ್ಮಿ ಇದೆ, ಇಟ್ಸ್ ಆಲ್ರೆಡಿ ಮೆನ್ಷನ್. ಸೊ ಡೀಪ್ ಹಾರ್ಡನಬಲ್ ಆಗಿರೋದಿಲ್ಲ. ಸೊ ದೋಸ್ ಆರ್ ಆಲ್ ದ ಪ್ರಾಪರ್ಟೀಸ್ of plain carbon steel. ಸೊ ನೆಕ್ಸ್ಟ್ ಗೆ ಬಂದ್ರೆ ಅಲಾಯ್ ಸ್ಟೀಲ್ಸ್ ಅಂತ ಹೇಳ್ತೀವಿ. ಸೊ ಈಗ ಅಲಾಯ್ ಸ್ಟೀಲ್ಸ್ ಅಲ್ಲಿ ಈ ಸ್ಲೈಡ್ ನ ನೋಡೋಣ. ನಾವು ದಿಸ್ ಇಸ್ ಐರನ್ ವಿತ್ ಕಾರ್ಬನ್, ಇಟ್ ಈಸ್ ಅ ಪ್ಲೇನ್ ಕಾರ್ಬನ್ ಸ್ಟೀಲ್. ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಅದರ್ ಮೆಟಲ್ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಕ್ರೋಮಿಯಂ, ನಿಕಲ್, ಮ್ಯಾಂಗನೀಸ್, ಸಿಲಿಕಾನ್, ವೆನಡಿಯಂ, ಮಾಲಿಬ್ಡಿನಮ್ ಈ ರೀತಿ ಆಡ್ ಮಾಡ್ತಾ ಇದ್ದೀನಿ. ಯಾಕೆ? ಲೈಕ್ ಕ್ರೋಮಿಯಂ ಆಡ್ ಮಾಡಿದ್ರೆ ಕರೋಷನ್ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗುತ್ತೆ. ಮ್ಯಾಂಗನೀಸ್ ನ ಆಡ್ ಮಾಡಿದ್ರೆ ಟಫ್ನೆಸ್ ಜಾಸ್ತಿ ಆಗುತ್ತೆ. ಲೈಕ್ ಎವ್ರಿ ಮೆಟಲ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯಾವುದೇ ಪ್ರಾಪರ್ಟಿನ ನಾವು ಇಂಪ್ರೂವ್ ಮಾಡಬೇಕು ಅಂದ್ರೆ ಅದಕ್ಕೆ ರಿಲೆವೆಂಟ್ ಆಗಿ ಇರುವಂತ ಮೆಟಲ್ ನ ನಾವು ಆಡ್ ಮಾಡ್ತೀವಿ. ಸೊ ಇದನ್ನ ಆಡ್ ಮಾಡಿದಾಗ ನನಗೆ ಬರುವಂತದ್ದು ಅಲಾಯ್ ಸ್ಟೀಲ್. ಸೊ ಈಗ ಫೈನಲ್ ಆಗಿ ಬರುವಂತ ಅಲಾಯ್ ಸ್ಟೀಲ್ ಏನಿದೆ ದಟ್ ಈಸ್ ದ ಇಂಪ್ರೂವ್ಡ್ ವರ್ಷನ್ ಆಫ್ ದಿ ಪ್ಲೇನ್ ಕಾರ್ಬನ್ ಸ್ಟೀಲ್. ಸೊ ಪ್ಲೇನ್ ಕಾರ್ಬನ್ ಸ್ಟೀಲ್ದು ಇಂಪ್ರೂವ್ಡ್ ವರ್ಷನ್ ಅನ್ನ ನಾವು ಅಲಾಯ್ ಸ್ಟೀಲ್ ಅಂತ ನಾವು ಹೇಳ್ತೀವಿ. ಸೊ ಈಗ ಈ ಸ್ಟೀಲ್ ನಾನು ಫರ್ದರ್ ನಾನು ಕ್ಲಾಸಿಫೈ ಮಾಡಿದ್ರೆ ಅದಕ್ಕೆ ಲೋ ಅಲಾಯ್ ಮತ್ತೆ ಹೈ ಅಲಾಯ್ ಸ್ಟೀಲ್ ಅಂತ ಬರುತ್ತೆ. ಲೋ ಅಲಾಯ್ ಅಲ್ಲಿ ನಿಮ್ಗೆ ಲೋ ಕಾರ್ಬನ್ ಸ್ಟೀಲು, ಮೀಡಿಯಂ ಕಾರ್ಬನ್ ಸ್ಟೀಲು ಮತ್ತೆ ಹೈ ಕಾರ್ಬನ್ ಸ್ಟೀಲ್ ಅಂತ ಇದೆ. ಮತ್ತೆ ಹೈ ಅಲಾಯ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಟೂಲ್ ಸ್ಟೀಲು ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಅಂತ. ಸೊ ಲೋ ಕಾರ್ಬನ್ ಸ್ಟೀಲ್ ನಾನು ಫರ್ದರ್ ನಾನು ಅದನ್ನ ಕ್ಲಾಸಿಫೈ ಮಾಡಿದ್ರೆ, ಈಗ ಲೋ ಕಾರ್ಬನ್ ಅಂದ್ರೇನೆ ಈಗ ನೀವು ಇಲ್ಲಿ ನೋಡ್ಬೋದು 0.05 ಇಂದ 0.3% ತನಕ ಕಾರ್ಬನ್ ಇರುವಂತದನ್ನ ಲೋ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತೀವಿ. ಇದರಲ್ಲಿ 3 ತರ ಬರುತ್ತೆ, ಡೆಡ್ ಮೈಲ್ಡ್ ಸ್ಟೀಲ್ ಮತ್ತೆ ಮೈಲ್ಡ್ ಸ್ಟೀಲ್ ಅಂತ. ಇದರಲ್ಲಿ ಫರ್ದರ್ ಕ್ಯಾಟಗರಿ ಮಾಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಐ ಜಸ್ಟ್ ಶೋಡ್ ಯು ಅಂದ್ರೆ ಇದರಲ್ಲಿ ಹೇಗೆ ಕ್ಲಾಸಿಫೈ ಮಾಡ್ತಾರೆ ಬೇಸ್ಡ್ ಆನ್ ದ ಕಾರ್ಬನ್ ಪರ್ಸೆಂಟೇಜ್ ಅಂತ. ಸೊ ಇದನ್ನ ಲೋ ಕಾರ್ಬನ್ ಸ್ಟೀಲ್ ಅನ್ನೇ ನಾವು ಏನು ಲೈಕ್ ಡೆಡ್ ಮೈಲ್ಡ್ ಸ್ಟೀಲ್ ಅಂತ ನಾವು ಅನ್ಬೋದು. ಸೊ ಲೋ ಕಾರ್ಬನ್ ಸ್ಟೀಲ್ಗೆ ಇನ್ನೊಂದು ಹೆಸರು ಏನಂದ್ರೆ ಮೈಲ್ಡ್ ಸ್ಟೀಲ್ ಅಂತನಾದ್ರೂ ನಾವು ಯೂಸ್ ಮಾಡ್ಬೋದು. ಸೊ ಲೋ ಕಾರ್ಬನ್ ಸ್ಟೀಲ್ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಅಬಂಡೆಂಟ್ ಗ್ರೇಡ್ ಆಫ್ ಸ್ಟೀಲ್ ಏನು ಲೋ ಕಾರ್ಬನ್ ಸ್ಟೀಲ್ ಆಗಿರುತ್ತೆ. ಮತ್ತೆ ತುಂಬಾ ಯಥೇಚ್ಛವಾಗಿ ಇದು ಸಿಗುತ್ತೆ, ಕಮ್ಮಿ ದುಡ್ಡಿಗೆ ಸಿಗುವಂಥದ್ದು. ಹೀಟ್ ಟ್ರೀಟ್ಮೆಂಟ್ಗೆ ಇದು ರೆಸ್ಪಾಂಡ್ ಮಾಡಲ್ಲ. ಸೊ ಇದ್ರ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಾವು ಥ್ರೂ ದ ಕೋಲ್ಡ್ ವರ್ಕಿಂಗ್ ಏನೇ ಮಾಡ್ಬೇಕು. ಮತ್ತೆ ಹೈ ಸ್ಟ್ರೆಂತ್ ಲೋ ಅಲಾಯ್ ಸ್ಟೀಲ್ಸ್ ಅಂದ್ರೆ ಅಲಾಯಿಂಗ್ ಎಲಿಮೆಂಟ್ಸ್ ಲೋ ಅಲಾಯ್ ಆಗಿರ್ಬೇಕು, ಹೈ ಸ್ಟ್ರೆಂತ್ ಇರಬೇಕು. ಅಂದ್ರೆ ಅದಕ್ಕೆ ಅಲಾಯಿಂಗ್ ಎಲಿಮೆಂಟ್ಸ್ ನ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಕಾಪರ್, ವೆನಡಿಯಮ್, ನಿಕಲ್ ಮತ್ತೆ ಮಾಲಿಬ್ಡಿನಮ್ ನ ಯೂಸ್ ಮಾಡ್ತೀವಿ ಅಪ್ ಟು 10%. ಮತ್ತೆ ಇದಕ್ಕೆ ಹೆಚ್ಚಿಗೆ ಶಕ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ದಟ್ ಆಫ್ ದಿ ಅದರ್ ಲೈಕ್ ಅದರ್ ಲೋ ಕಾರ್ಬನ್ ಸ್ಟೀಲ್. ಸೊ ಇದನ್ನ ಇಟ್ ಕ್ಯಾನ್ ಬಿ ಫರ್ದರ್ ಹೀಟ್ ಟ್ರೀಟೆಡ್. ಸೊ ಲೋ ಕಾರ್ಬನ್ ಸ್ಟೀಲ್ ಆಸ್ ಎ ಬೇಸಿಕ್ ನಾವು ಅದನ್ನ ಹೀಟ್ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ಬೇಕಂದ್ರೆ ಬೈ ದ ಕೋಲ್ಡ್ ವರ್ಕಿಂಗ್ ಏನೇ ನಾವು ಅದನ್ನ ಇಂಪ್ರೂವ್ ಮಾಡಬೇಕು. ಸೊ ಹೈ ಸ್ಟ್ರೆಂತ್ ಲೋ ಅಲಾಯ್ ಆಗಿ ಅದು ಮೆಟಲ್ ನ ನಾವು ಮಾಡ್ಬೇಕಂದ್ರೆ ಲೈಕ್ ಕೆಲವೊಂದು ಅಲಾಯಿಂಗ್ ಎಲಿಮೆಂಟ್ಸ್ ನಾನು ಹಾಕ್ತೀನಿ ಅಂತ ಅಂದ್ರೆ ಅದನ್ನ ಕಾಪರ್, ವೆನಡಿಯಂ, ನಿಕಲ್, ಮಾಲಿಬ್ಡಿನಮ್ ಇದನ್ನ 10% ಅಷ್ಟು ಆಡ್ ಮಾಡಿದ್ರೆ ಲೈಕ್ ಹೈಯರ್ ಸ್ಟ್ರೆಂತ್ ಇರುತ್ತೆ, ಮತ್ತೆ ಅದನ್ನ ಹೀಟ್ ಟ್ರೀಟ್ ಮಾಡ್ಬೋದು ಅಂತ ಹೇಳ್ತಾರೆ. So next, what are the properties of the low carbon steel? What are the properties of the low carbon steel? And they possess good machinability ಚೆನ್ನಾಗಿದೆ, excellent weldability ಇರುತ್ತೆ, relatively soft and weak ಬೇರೆದಕ್ಕೆ ಹೋಲಿಸಿದ್ರೆ. That is because mainly it has a lower carbon content and outstanding ductility. Ductility ಅಂದ್ರೆ it is the property of a material by virtue of which it can be drawn into wires. ಅಂದ್ರೆ ಟೆನ್ಸೈಲ್ ಫೋರ್ಸಸ್ ನ ಅಪ್ಲೈ ಮಾಡಿ ಡಿಫಾರ್ಮೇಶನ್ ಆಗುವಂತದ್ದು.
ಡಕ್ಟಿಲಿಟಿ ಅಂತಾರೆ. ಸೊ ಇಲ್ಲಿ ಡಕ್ಟಿಲಿಟಿ ಅಂತಂದ್ರೆ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಬೈ ವಿರ್ಚ್ಯೂ ಆಫ್ ವಿಚ್ ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವಯರ್ಸ್. ಸೊ ಇಟ್ ದೇ ಹ್ಯಾವ್ ಔಟ್ಸ್ಟ್ಯಾಂಡಿಂಗ್ ಟಫ್ನೆಸ್. ಟಫ್ನೆಸ್ ಅಂತಂದ್ರೆ ಮೇನ್ಲಿ ಟು ವಿತ್ಸ್ಟ್ಯಾಂಡ್ ದ ಎಕ್ಸ್ಟರ್ನಲ್ ಲೋಡ್ ಅಥವಾ ವೈಬ್ರೇಷನ್ಸ್ ಅಥವಾ temperature without fracture. It is basically a property of a material by virtue of which it has to withstand the heavy loads and vibrations without fracture ಆಗದೇನೆ withstand ಮಾಡ್ಕೊಳ್ಳುವಂಥದ್ದನ್ನ ನಾವು ಏನ್ ಹೇಳ್ತೀವಿ ಟಫ್ನೆಸ್ ಅಂತೀವಿ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಅಂದ್ರೆ ಕ್ಯಾಮ್ ಶಾಫ್ಟ್ಸ್, ಶೀಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಸ್ಟ್ರಿಪ್ಸ್ ಫಾರ್ ಬ್ಲೇಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ವೆಲ್ಡೆಡ್ ಟ್ಯೂಬಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಫೋರ್ಜಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಗೇಟ್ಸ್, ಸೊ ಕ್ರ್ಯಾಂಕ್ ಶಾಫ್ಟ್ಸ್, ಕನೆಕ್ಟಿಂಗ್ ರಾಡ್ಸ್, ರೈಲ್ವೆ ಆಕ್ಸಲ್ಸ್, ಫಿಶ್ ಪ್ಲೇಟ್ಸ್, ರಿವೆಟ್ಸ್, ಸ್ಕ್ರೂಸ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಜಸ್ಟ್ ಈ ಸ್ಲೈಡ್ ದಿಸ್ ಶೋಸ್ ಅ ಡಿಫರೆಂಟ್ components that are made of low carbon steels, bolts ಇಲ್ಲಿ ಯೂಸ್ ಮಾಡೋದು, ಕ್ಯಾಮ್ ಶಾಫ್ಟ್ಸ್, ಕನ್ಸ್ಟ್ರಕ್ಷನ್ಸ್, ಗೇಟ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದನ್ನ ನಾವು ನೋಡಿದ್ವಿ. ಸೊ ಇಲ್ಲಿ ಇವತ್ತು ನಾವು ಏನೇನು ಕವರ್ ಮಾಡಿದ್ವಿ ಅಂದ್ರೆ ಡೆಫಿನೇಷನ್ ಆಫ್ ದಿ ಸ್ಟೀಲ್. ಸ್ಟೀಲ್ ಅಂತಂದ್ರೆ ಇಟ್ ಇಸ್ ಫಂಡಮೆಂಟಲಿ an alloy of iron and carbon with up to 1.5% of carbon, and it also has the other metal elements like sulfur, phosphorus, manganese, etc. to improve its properties. ಸೊ ಬ್ರಾಡ್ ಕ್ಲಾಸಿಫಿಕೇಶನ್ ಅಂತ ಬಂದ್ರೆ ಎರಡೇ ರೀತಿ ಬರೋದು. ಒಂದು ಪ್ಲೇನ್ ಕಾರ್ಬನ್ ಅಂದ್ರೆ ಅಲಾಯಿಂಗ್ ಎಲಿಮೆಂಟ್ ಇಲ್ಲದೆ ಇರುವಂತದ್ದು, ಮತ್ತೊಂದು ಅಲಾಯ್ ಸ್ಟೀಲ್ ಅಂತ ಬರುತ್ತೆ. ಆ ಅಲಾಯ್ ಸ್ಟೀಲ್ಗೆ ಏನು ಐರನ್ ಪ್ಲಸ್ ಕಾರ್ಬನ್ ಇರುವಂತದ್ದಕ್ಕೆ ಮೆಟಲ್ ಎಲಿಮೆಂಟ್ಸ್ ನ ಆಡ್ ಮಾಡಿ ಅದ್ರ ಮೆಟೀರಿಯಲ್ ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡಿದ್ರೆ ಅದನ್ನ ನಾವು ಅಲಾಯ್ ಸ್ಟೀಲ್ ಅಂತ ನಾವು ಹೇಳ್ತೀವಿ. ಸೊ ಪ್ರಾಪರ್ಟೀಸ್ ಆಫ್ ಲೋ ಕಾರ್ಬನ್ ಅಲ್ಲಿ ಎಕ್ಸಲೆಂಟ್ ಮೆಷಿನೇಬಿಲಿಟಿ ಇದೆ, ವೆಲ್ಡಬಿಲಿಟಿ ಇದೆ, ಟಫ್ನೆಸ್ ಇದೆ. So those are the properties of the low carbon steel. Applications ge bandaga they are used in gates, cam shafts, constructions alli use ಮಾಡ್ತಾರೆ, ಮತ್ತೆ sheet metal work alli use ಮಾಡ್ತಾರೆ, rivets alli use ಮಾಡ್ತಾರೆ, screws alli use ಮಾಡ್ತಾರೆ. So those are all the applications of the low carbon steel. So ಹೋಪ್ ಈ ಸೆಷನ್ ನಲ್ಲಿ ನೀವು ಎಲ್ಲಾನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸೊ ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಮಲ್ಟಿ ಚಾಯ್ಸ್ ಕ್ವೆಶನ್ಸ್ ನ ಅಟೆಂಡ್ ಮಾಡೋಣ. ಸೊ ಆಗ ನಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಸ್ಟೀಲ್ ಇಸ್ ಫಂಡಮೆಂಟಲಿ an alloy of iron and this comes in the definition iron and carbon. So next percentage of carbon in low carbon steel. So nanondu table chart ತೋರಿಸ್ನಲ್ಲ, ಅದರಲ್ಲಿ ನಾನು ತೋರಿಸ್ನಲ್ಲ ಡೆಡ್ ಮೈಲ್ಡ್ ಸ್ಟೀಲ್ಗೂ ಮತ್ತೆ ಮೈಲ್ಡ್ ಸ್ಟೀಲ್ ಪರ್ಸೆಂಟೇಜ್ ಅಲ್ಲಿ ಅದರಲ್ಲಿ ಹೇಗಿದೆ 0.05 ಇಂದ 0.3% ಇರುವಂತದ್ದು ಲೋ ಕಾರ್ಬನ್ ಸ್ಟೀಲ್. ಸೊ ಆನ್ಸರ್ ಈಸ್ 0.03 to 0.5%. 0.03 to 0.5%. Answer is C. So next, low carbon steels are relatively soft and weak than medium carbon steels, harder than medium carbon steels, athwa harder than high carbon steels. So it is option A. Fourth question, mild steel possess good machinability. That is mild steel ಅಂದ್ರೆ it is nothing but the low carbon steel where resistance ಇರುತ್ತಾ, impact strength ಇರುತ್ತಾ, ಅಥವಾ resistance to grain growth ಆಗಿರುತ್ತಾ. So that is option A, good machinability. So steel used in construction are low carbon, medium carbon, high carbon and stainless steel. Answer A ಏನಾಗಿರುತ್ತೆ, low carbon steel ಆಗಿರುತ್ತೆ. So these are the MCQs. So with this, hope you all understood the first session. So with this, I am winding up. Thank you.